ಪಡುಬಿದ್ರೆ ಸಮೀಪದ ಉಚ್ಚಲ ಎಂಬ ಗ್ರಾಮೀಣ ಪ್ರದೇಶದ ಯುವಕ ಆಸಿಫ್ ಅನಾನ್ ಬಡತನದ ಬೇಕೆಯಲ್ಲೂ ತನ್ನ ಹಿತೈಷಿಗಳ ಸಹಕಾರದಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಕ್ಷೇತ್ರದ ಕಣದಲ್ಲಿರುವ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಭಾರಿ ಗೊಂದಲಗಳಿದ್ದು ಅವರ ಕಚ್ಚಾಟ ಸಹಿತ ನನ್ನ ಜನಪ್ರಿಯತೆ ನನಗೆ ಗೆಲುವು ತಂದು ಕೊಡಲಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಮೂಲತಃ ಚಿಕ್ಕಮಗಳೂರಿನ ಬಾಳೆಹೊನ್ನೂರು ನಿವಾಸಿಯಾಗಿದ್ದು ಇದೀಗ ಕಳೆದ 20 ವರ್ಷಗಳಿಂದ ಉಚ್ಚಲದ ನನ್ನ ತಾಯಿ ಮನೆಯಲ್ಲಿ ವಾಸವಾಗಿದ್ದೇನೆ. ರಾಷ್ಟ್ರೀಯ ಪಕ್ಷವಾಗಲಿ ಪ್ರಾದೇಶಿಕ ಪಕ್ಷವಾಗಲಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ರಾಜಕೀಯದಲ್ಲಿ ತೊಡಗಿದ್ದರಿಂದ ಪಕ್ಷದ ನಿಷ್ಠಾವಂತ ಯುವ ಕಾರ್ಯಕರ್ತರು ಅವಕಾಶದಿಂದ ವಂಚಿತರಾಗಿ ಕೇವಲ ಪಕ್ಷದ ಬ್ಯಾನರ್ ಕಟೌಟ್ ಕಟ್ಟುವುದಕ್ಕೆ ಸೀಮಿತ ಎಂಬಂತಾಗಿದೆ. ಹಿರಿಯ ರಾಜಕಾರಣಿಗಳು ಸಹಿತ ಯಾವುದೇ ಪಕ್ಷ ನಿಷ್ಠೆ ಇಲ್ಲದೆ ತಮಗೆ ತಮ್ಮ ಮಾತೃಪಕ್ಷದಲ್ಲಿ ಅವಕಾಶ ದೊರಕದಿದ್ದಲೇ ಮತ್ತೊಂದು ಪಕ್ಷಕ್ಕೆ ಅವಕಾಶಕ್ಕಾಗಿ ಹೋರಾಟ ನಡೆಸುವುದನ್ನು ನಾವು ಕಾಣುತ್ತಿದ್ದೇವೆ. ಯಾವುದೇ ನಾಯಕರಾಗಲಿ ಯಾವುದೇ ಪಕ್ಷಗಳಾಗಲಿ ಜನರ ಹಿತ ಬಯಸಲ್ಲ. ಬದಲಾಗಿ ತಮ್ಮ ರಾಜಕೀಯ ಬದುಕನ್ನು ಗಟ್ಟಿಗೊಳಿಸಲು ಜಾತಿ ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತುವ ಕೆಲಸವಾಗ್ತಿದೆ. ಈ ಕೆಲಸಗಳಿಗೆ ನನ್ನಂತಹ ಅದೆಷ್ಟೋ ಯುವಕರನ್ನ ಉಪಯೋಗಿಸಿಕೊಳ್ಳುತ್ತಿರುವುದು ಖೇದಕರ. ಆ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳ ಒಳಮರ್ಮ ತಿಳಿದ ನಾನು ನನ್ನ ಸುಮಾರು 2,000 ಹಿತೈಷಿಗಳ ಅಭಿಪ್ರಾಯ ಹಾಗೂ ಬೆಂಬಲದೊಂದಿಗೆ ಲೋಕಸಭಾ ಚುನಾವಣೆಯಲ್ಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಈ ಹಿಂದೆಯೂ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅನುಭವ ನನಗಿದ್ದು ಗೆದ್ದೇ ಗೆಲ್ಲುವೆನೆಂಬ ವಿಶ್ವಾಸ ನನಗಿದೆ ಎಂದು ಹೇಳಿದ್ರು. ಯಾವುದೇ ಪಕ್ಷ ಆಗಿರ್ಬೋದು, ಆ ಪಕ್ಷದಲ್ಲಿ ಸಿಕ್ಕಿದವರಿಗೆ ಸಿಕ್ಕುವಂತಹ ಚಾನ್ಸಸ್ ಯುವಕರಿಗೆ ಸಿಕ್ಕೋದಿಲ್ಲ. ಹಾಗಾಗಿ ನಾನು ಕಾಪು ವಿಧಾನಸಭಾ ಕ್ಷೇತ್ರದಿಂದ MLA ಎಲೆಕ್ಷನ್ ಕೂಡ ನಾನು ಸ್ಪರ್ಧಿಸಿದ್ದೇನೆ. MEP ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದೇನೆ. ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತಿದ್ದೇನೆ. ಯುವಕರಿಗೆ ಕೊಟ್ಟರೆ ಈ ದೇಶವನ್ನು ಸಮೃದ್ಧಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಳ್ಬೋದು. ಅದೇ ರೀತಿ ನಮ್ಮ ಯುವಕರು ಮುಂದೆ ಬಂದಾಗ ಯುವಕರಿಗಾಗಲಿ ಯುವತಿಯರಿಗಾಗಲಿ ಕೆಲಸ ಕಾರ್ಯಗಳು ಸರ್ಕಾರಿ ಕೆಲಸದಾಗಲಿ ಯಾವುದರಲ್ಲಿ ಕೂಡ ಅನುಕೂಲವಾಗಿ ಮಾಡಿಕೊಡ್ಬೋದು. ಸುರೇಶ್ ಶರ್ಮಾ, V4 News 24/7 ಪಡುಬಿದ್ರೆ.